ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಓಟ್ಸ್ ಬ್ರೌನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಓಟ್ಸ್ ಬ್ರೌನಿ ಗ್ಲೂಟನ್ ಫ್ರೀ ಕೂಡ ಹೌದು. ನಾನು ಈಗಾಗಲೇ ಒಂದು ಬ್ರೌನಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಕುಕ್ಕರಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಕುಕ್ಕರಲ್ಲಿ ಹೇಗೆ ಮಾಡೋದು ಬೇಕಿಂಗ್ ಅನ್ನೋ ಡೌಟ್ ಇದ್ದರೆ ನೀವು ಆ ರೆಸಿಪಿಯನ್ನು ನೋಡ್ಬೋದು. ನಾನಿಲ್ಲಿ ಮೊದಲಿಗೆ ಅಗಸೆ ಬೀಜವನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಗಸೆ ಬೀಜದ ಪುಡಿಗೆ ಅರ್ಧ ಕಪ್ಪು ನೀರನ್ನು ಹಾಕಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಹಾಗೆಯೇ ಇಡೋಣ ಸೈಡಿಗೆ. ಇದನ್ನು ಸ್ವಲ್ಪ ನೆನೆಯಲಿಕ್ಕೆ ಇಟ್ಬಿಡೋಣ. ಹಾಗೆಯೇ ನಾನು ಇಲ್ಲಿ ಅರ್ಧ ಕಪ್ಪು ಓಟ್ಸ್ನ ತೊಗೊಂಡಿದ್ದೀನಿ. ಓಟ್ಸ್ನ ನೋಡಿ ಈ ಥರ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಒಂದು ಬೌಲ್ನಲ್ಲಿ ಅರ್ಧ ಕಪ್ಪು ಈ ಬೆಲ್ಲದ ಸಿರಪ್ ತೊಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ಪು ಆ ಬೆಲ್ಲದ ಸಿರಪ್ಗೆ 1/4 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಬ್ರೌನಿ ರೆಸಿಪಿಗೆ ಮೊದಲಿಗೆ ಚಾಕ್ಲೇಟ್ ಬಾರನ್ನು ಯೂಸ್ ಮಾಡ್ತೀವಲ್ವ, ಆ ಚಾಕ್ಲೇಟನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಹೋಮ್ ಮೇಡ್ ಚಾಕ್ಲೇಟ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಚಾಕ್ಲೇಟನ್ನು ಯೂಸ್ ಮಾಡೋದಾದರೆ ಈ ಮೆಥಡನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಇಲ್ಲಿ ಚಾಕ್ಲೇಟ್ ರೆಸಿಪಿ ರೆಡಿ ಆಗ್ತಾ ಇದೆ, ಹೋಮ್ ಮೇಡ್ ಚಾಕ್ಲೇಟ್. ಇದನ್ನು ನೀವು ಮೌಲ್ಡಿಗೆ ಹಾಕಿಟ್ರೆ ಚಾಕ್ಲೇಟ್ ರೆಡಿ ಆಗುತ್ತೆ. ಓಕೆ, ಇಲ್ಲಿ ಚಾಕ್ಲೇಟ್ ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೀವು ಶಾಪಲ್ಲಿರೋ ಚಾಕ್ಲೇಟನ್ನು ಯೂಸ್ ಮಾಡೋದಾದರೆ 1 ಕಪ್ಪು ಯೂಸ್ ಮಾಡಿ. 1 ಕಪ್ಪು ಚಾಕ್ಲೇಟ್ ಬಾರಿಗೆ ಅರ್ಧ ಕಪ್ಪು ತುಪ್ಪವನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು ನೀವು ಔಟ್ಸೈಡ್ ತೊಗೊಳೋದಾದರೆ. ಅದಕ್ಕೀಗ ಈಗ ನೆನೆಸಿಡ್ತಕ್ಕಂಥ ಅಗಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಅಗಸೆ ಬೀಜದ ಕನ್ಸಿಸ್ಟೆನ್ಸಿ ಈ ಎಗ್ಗೆಲ್ಲ ಇರುತ್ತಲ್ಲ ಅದೇ ಥರನೇ ಇರುತ್ತೆ. ನಾನು 2 ಟೇಬಲ್ ಸ್ಪೂನ್ ಅಗಸೆ ಬೀಜದ ಪುಡಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ, ನೀವು ಇದ್ರ ಬದಲಿಗೆ 2 ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಈಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್. ಹಾಗೆಯೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಓಟ್ಸ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಜಾಗ್ರಿ ಸಿರಪ್ ಅರ್ಧ ಕಪ್ಪು ಹಾಕ್ತಾ ಇದ್ದೀನಿ. 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಮತ್ತೆ ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬ್ಯಾಟರು ಕೇಕ್ ಕನ್ಸಿಸ್ಟೆನ್ಸಿ ಥರ ಇರೋದಿಲ್ಲ. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಿಂಗ್ ಪೌಡರ್ ಹಾಕೋದಿಲ್ಲ. ಬೇಕಿಂಗ್ ಪೌಡರ್ದು ಅವಶ್ಯಕತೆ ಇರೋದಿಲ್ಲ ಬ್ರೌನಿಗೆ. ಈ ಬ್ರೌನಿಗೆ ಬೇಡ. ನೋಡಿ, ಟೆಕ್ಸ್ಚರ್ ನೋಡಿದ್ರೆ ಮೊಟ್ಟೆ ಹಾಕಿದ ರೀತಿಯಲ್ಲೇ ಇರುತ್ತೆ. ಹಾಗೆಯೇ ಇದಕ್ಕೆ 1/4 ಕಪ್ಪು ಚಾಕೋ ಚಿಪ್ಸ್ನ ಹಾಕ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗು ಚಾಕ್ಲೇಟನ್ನು ಆ್ಯಡ್ ಮಾಡ್ಕೊಂಡಿಲ್ಲ, ಈಗ ಚಾಕೋ ಚಿಪ್ಸ್ನ ಹಾಕ್ತಾ ಇದ್ದೀನಿ 1/4 ಕಪ್ಪು. ಬನ್ನಿ, ಈಗ ಮಿಕ್ಸ್ಚರ್ ರೆಡಿ ಆಗಿದೆ. ಈಗ ನಾನು ಬೇಕಿಂಗ್ ಟ್ರೇ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ವ್ಯಾಕ್ಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಆಯಿತಾ, ಇದೇ ಪ್ಯಾನಲ್ಲೇ ನಾನು ಬೇಕ್ ಮಾಡ್ಕೊಳ್ತಾ ಇರೋದು ಬ್ರೌನಿಯನ್ನು. ನಾನಿವತ್ತು ಓವನಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದು ಕುಕ್ಕರಲ್ಲೂ ಕೂಡ ಬೇಕ್ ಮಾಡ್ಕೋಬೋದು. ನಾನು ಮುಂಚೆ ಒಂದು ರೆಸಿಪಿ ತೋರಿಸಿದ್ದೀನಿ, ಬ್ರೌನಿ ರೆಸಿಪಿ. ಅದನ್ನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಕೋಬೋದು. ನೋಡಿ, ಇಲ್ಲಿ ಓವನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಸಾಕಾಗತ್ತೆ. ನೋಡಿದ್ರಾ, ಇದು ಬೆಂದ ತಕ್ಷಣ ಇಮ್ಮಿಡಿಯೇಟಾಗಿ ಓಪನ್ ಮಾಡಬಾರ್ದು. ತಣ್ಣಗಾದ ಮೇಲೆ ಈ ಬ್ರೌನಿಯನ್ನು ಈ ಥರ ಹಾಕಿಬಿಟ್ಟು ಓಪನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ಈಗ ಇದು ಸಖತ್ ಸಾಫ್ಟಾಗಿ ಹಾಗೆ ಸಖತ್ತು ನೋಡಿ ಸಾಫ್ಟಾಗಿರುತ್ತೆ ಇನ್ಸೈಡು ಈ ಬ್ರೌನಿ. ಹಾಗೆಯೇ ಓಟ್ಸ್ ಫ್ಲೋರ್ ಅಲ್ವಾ, ಓಟ್ಸ್ ಫ್ಲೋರು ನಮ್ಮ ಹಾರ್ಟಿನ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಬೆಲ್ಲ ಹಾಕಿದ್ದೀವಿ. ಹಾಗೆಯೇ ಅಗಸೆ ಬೀಜ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಕೂಡ ಈ ಬ್ರೌನಿಯನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಟೆಕ್ಸ್ಚರ್ ಕೂಡ ನೋಡಿ ಬ್ರೌನಿದು ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆಯೇ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಚಾಕ್ಲೇಟಿ ಆಗಿರುತ್ತೆ ತಿನ್ನಲಿಕ್ಕೂ ಕೂಡ ಈ ಬ್ರೌನಿ. ಹಾಗೆ ಮಾಯಿಸ್ಟ್ ಆಗಿ ಸಾಫ್ಟಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸಲ. ಹಾಗೆಯೇ ಯಾರಿಗೆ ಈ ಚಾಕ್ಲೇಟು ಹಾಗೆ ಬ್ರೌನಿ ರೆಸಿಪಿ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಒಂದು ಲೈಕನ್ನು ಕೊಡಿ.
ಹಾಗೆಯೇ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು 40 ನಿಮಿಷ ಆದರೂ ಇದು ಚೆನ್ನಾಗಿ ಕುಕ್ ಆಗೋವರೆಗೂ ಬೇಕ್ ಮಾಡ್ಕೋಬೇಕಾಗತ್ತೆ. ನೀವು ಟೂತ್ ಪಿಕ್ಕಲ್ಲಿ ಟೆಸ್ಟ್ ಮಾಡ್ಬೋದು ಇದು ಬೆಂದಿದೆಯಾ ಅಂತ ನೋಡಲಿಕ್ಕೆ. ಈ ಬ್ರೌನಿಯ ಟೂತ್ ಪಿಕ್ಕಲ್ಲಿ ಬ್ರೌನಿದು ಮಾಯಿಸ್ಟ್ ಕ್ರಮ್ಸ್ ಎಲ್ಲ ಅಂಟ್ಕೊಂಡಿರುತ್ತೆ. ಇದು ಕ್ಲಿಯರಾಗಿ ಬರೋದಿಲ್ಲ ಟೂತ್ ಪಿಕ್ಕು, ಆಯಿತಾ. ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.